ಬೇರೆ ಬೇರೆ ಹಳ್ಳಿಯಾಳ ಪ್ರಮುಖರೆಲ್ಲರೂ ಪಾತ್ರ ದೇವತೆಯನ್ನು ಸ್ವಾಗತಿಸಿ ಅನಂತ ಭಕ್ತಿಗಳನ್ನು ಸಲ್ಲಿಸಿ ಹೂಗುಚ್ಛವನ್ನು ಹೂ ಸುರಿಮಳೆಗಳನ್ನು ತರುತ್ತಿರುತ್ತಾರೆ. ಅಖಿಲ ಭಾರತ ನಾಥಪಂಥ ರಾವಳ ಧರ್ಮ ಪ್ರಚಾರ ಸಮಿತಿಯು ಹಳಿಯಾಳಕ್ಕೆ ಬಂದು ತಮ್ಮ ಭಕ್ತಿಯ ಸೇವೆಯೊಂದಿಗೆ ಪಾದಯಾತ್ರಾರ್ಥ ಯೋಗಿ ವೃಂದವನ್ನು ಸ್ವಾಗತಿಸಿದರು. ಪಾದಯಾತ್ರಾದ ಯೋಗಿಗಳನ್ನು ಸ್ವಾಗತಿಸಲು ಮುತ್ತೈದೆಯರು ಮಂಗಲಾರತಿಯನ್ನೆತ್ತಿ ತಲೆಯ ಮೇಲೆ ತುಂಬಿದ ಕಲಶವನ್ನು ಹೊತ್ತು ಕಾಯುತ್ತ ನಿಂತಿರುವರು. ಈಗ ಪಾತ್ರ ದೇವತೆಯು ಗ್ರಾಮ ದೇವತೆಯ ಮಂದಿರವನ್ನು ತಲುಪುವ ಹಂತದಲ್ಲಿರುವುದು. ದೇವತೆಯು ಗ್ರಾಮ ದೇವತೆಯ ಸರ್ವಮಂಗಳೆಯ ಸಾನ್ನಿಧ್ಯದಲ್ಲಿ ರಾಜರು ಪಾತ್ರ ದೇವತೆಯನ್ನು ತೆಗೆದುಕೊಂಡು ಬಂದು ಅಲಂಕೃತವಾದಂಥ ಪೀಠದ ಎದುರು ಬಂದು
ನಿಂತಿರುತ್ತಾರೆ. ಪಂಕ ದೇವತೆಗಳು ಪಾತ್ರ ದೇವತೆಯನ್ನು ತೆಗೆದುಕೊಂಡು ಪೀಠದ ಮೇಲೆ ಸ್ಥಾಪಿಸಿದರು. दर पे तेरे कर दो अब गुणमाफ सबनाथों के नाथ मेरे गुरु जी गोरखनाथ सबनाथों के नाथ मेरे गुरु जी गोरखनाथ कब से खड़ा हूँ दर पे तेरे कर दो अब गुणमाफ सबनाथों के नाथ मेरे गुरु जी गोरखनाथ सबनाथों के नाथ मेरे गुरु जी गोरखनाथ. ಪಾತ್ರ ದೇವತೆಗೆ ರೋಟ ಪ್ರಸಾದವನ್ನು ನೈವೇದ್ಯವನ್ನಾಗಿ ಸಮರ್ಪಿಸಿದರು. ಯೋಗಿ ವರ್ಯರು ತಮ್ಮ ತಮ್ಮ ಆಸನವನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದಾರೆ. ಗ್ರಾಮ ದೇವತೆಯ ಮುಂದಿನ ಅಂಗಳದಲ್ಲಿ ಶ್ರೀ ರಘುವೀರನಾಥ ಮಹಾರಾಜರು 36 ವರ್ಷ ನಿಂತು ತಪಸ್ಸನ್ನಾಚರಿಸುತ್ತಿರುವ ಮಹಾಹಠ ಯೋಗಿ. ಎಲ್ಲ ಯೋಗಿಗಳು ಪಾತ್ರ ದೇವತೆಗೆ ಮಾದಿಯ ಪೂಜೆಯನ್ನು ಸಲ್ಲಿಸಲು ಧಾವಿಸುತ್ತಿದ್ದಾರೆ. ಈ ಹಳ್ಯಾಳ ನಗರದಲ್ಲಿ 3 ದಿನ ವಾಸ್ತವ್ಯವಿರುತ್ತದೆ. ಪರಶುರಾಮನು ಸಹ ಇಲ್ಲಿ 3 ದಿನ ಈ ಗ್ರಾಮ ದೇವತೆಯ ಮಂದಿರದಲ್ಲಿ ತಂಗಿದ್ದನು. ಕಾರವಾರ ಜಿಲ್ಲೆ ಹಳ್ಯಾಳ ವಾಸ್ತವ್ಯವನ್ನು ಮುಗಿಸಿಕೊಂಡು ಮಂಗಳವಾಡ, ಕರ್ಲಘಟ್ಟ, ಸಾಮ್ರಾಣಿ, ಯಲ್ಲಾಪುರ, ಮಂಚಗೇರಿ, ಸಿರ್ಸಿ ಸಂಚರಿಸುತ್ತಾ ಶಿವಮೊಗ್ಗ ಜಿಲ್ಲೆ ಪ್ರವೇಶಿಸಿ ಚಂದ್ರಗುತ್ತಿ ಮಠ, ಸೊರಬ, ಸಾಗರ, ಹೊಸನಗರ, ಹಳೆನಗರ ಸಂಚರಿಸುತ್ತಾ ಮಂಗಳೂರು ಜಿಲ್ಲೆ ಪ್ರವೇಶಿಸಿ ಹಲವರಿ ಮಠ, ಆಲವಾಡಿ, ಬಾರಕೂರು, ಉಡುಪಿ, ಮುಲ್ಕಿ, ಪಣಂಬೂರು, ಮಂಗಳೂರು, ಈ ಸುಂದರ ಮಂಗಳೂರ ನೋಟ ಮಂಗಳೂರು ಕದಳಿಯ ಯೋಗೀಶ್ವರ ಮಠವನ್ನು ತಲುಪುತ್ತದೆ. ತಲುಪಲು ಪಾದಯಾತ್ರೆಯ ಯೋಗಿಗಳು ಧಾವಿಸಿ ಬರುತ್ತಿದ್ದಾರೆ. ಕದಳಿ ಯೋಗೀಶ್ವರ ಮಠದ ಮಹಾದ್ವಾರ, ಮಠದ ಮಹಾದ್ವಾರದ ಮೇಲ್ಭಾಗದಲ್ಲಿ ಶ್ರೀ ಕಾಲಭೈರವ, ಯೋಗಾಚಾರ್ಯ ಗೋರಕ್ಷನಾಥ, ಶಿವ ಮಂಜುನಾಥ, ಯೋಗಾಚಾರ್ಯ ಗೋರಕ್ಷನಾಥ ಮಹಾದ್ವಾರದಿಂದ ಪ್ರವೇಶಿಸಿ ನವನಾಥ ಝುಂಡ ನಾಥಪಂಥ ಯೋಗಿಗಳ ಪಾದಯಾತ್ರೆ, ಪಾತ್ರ ದೇವತಾ ಪಾದಯಾತ್ರೆ, ಅಮೃತ ಕಲಶ, ಕದಳಿ ಯೋಗೀಶ್ವರ ಮಠ ಸಂದರ್ಶಿಸಿ
सबनाथों के नाथ मेरे गुरुजी गोरखनाथ ಪಾತ್ರ ದೇವತೆಯನ್ನು ಮಠದಲ್ಲಿ ಪ್ರತಿಷ್ಠಾಪಿಸಿಕೊಂಡು वेद पुराण शास्त्र के ज्ञाता दीन बंधु अविनाशी अलख निरंजन नाम ಕದಳಿ ಯೋಗೀಶ್ವರ ಮಠದಲ್ಲಿ हरो चौरासी ಮೌನಾಥ ಝುಂಡು ಪಾತ್ರ ದೇವತೆಯೊಂದಿಗೆ ಪಂಚದೇವತೆಯು ರಾಜರ ಕೈಯಿಂದ ಪಾತ್ರ ದೇವತೆಯನ್ನು ಗೌರವಯುತವಾಗಿ ತೆಗೆದುಕೊಂಡು सबनाथों के नाथ मेरे गुरुजी गोरखनाथ सबनाथों के नाथ मेरे गुरुजी गोरखनाथ ಅಲಂಕೃತ ಪೀಠದ ಮೇಲೆ दर पे तेरे कर दो अब गुणमान ಸಕಲ सबनाथों के नाथ मेरे गुरुजी गोरखनाथ ತನುಮನಧನ ಗೌರವಯುಕ್ತವಾಗಿ ಪಾತ್ರ ದೇವತೆಯನ್ನು ಪ್ರತಿಷ್ಠಾಪಿಸುತ್ತಿರುವರು. दर पे तेरे कर दो अब गुणमान सबनाथों के नाथ मेरे गुरुजी गोरखनाथ सबनाथों के नाथ मेरे गुरुजी ಪಾತ್ರ ದೇವತೆಯ ದರ್ಶನ ನಮ್ಮೆಲ್ಲರ ಜೀವನ ಪಾವನ. ಜನ್ಮ ಜನ್ಮಾಂತರದ गुरुजी गोरखनाथ सबनाथों के नाथ मेरे गुरुजी गोरखनाथ सबनाथों के नाथ मेरे ಕದಳಿ ಯೋಗೀಶ್ವರ ಮಠದಲ್ಲಿ ರಾಜರ ಪಟ್ಟಾಭಿಷೇಕ ಮಹೋತ್ಸವ. मेरे सतगुरु गोरखनाथ ಭಗವಾನ್ ಪರಶುರಾಮರಿಂದ ಮೊದಲುಗೊಂಡು ಶ್ರೀ ಮಚ್ಛೇಂದ್ರನಾಥ, ಶ್ರೀ ಗೋರಕ್ಷನಾಥ ಯೋಗಾಚಾರ್ಯರು ನೆಲೆಸಿದ ಕದರಿಯ ಪುಣ್ಯಕ್ಷೇತ್ರದಲ್ಲಿ ಪರಂಪರಾಗತವಾಗಿ 12 ವರ್ಷಗಳಿಗೊಮ್ಮೆ ನಡೆದುಕೊಂಡು ಬರುವ ಪದ್ಧತಿಯಂತೆ ಈ ಬಾರಿಯೂ ಪರ್ಯಾಯ ರಾಜ ಪಟ್ಟಾಭಿಷೇಕವು 2004 ಫೆಬ್ರವರಿಯಲ್ಲಿ ನಡೆಯಲಿವೆ. ಆಗಸ್ಟ್ 2003ರಂದು ತ್ರ್ಯಂಬಕೇಶ್ವರ ಕುಂಭಮೇಳದಲ್ಲಿ ಪಾತ್ರ ದೇವತೆಯನ್ನು ಪ್ರತಿಷ್ಠಾಪಿಸಿಕೊಂಡು ಕದಳಿ ಯೋಗೀಶ್ವರ ಮಠದ ನೂತನ ಮಠಾಧೀಶರಾಗಿ ಶ್ರೀ 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 ಯೋಗಿ ರಾಜ ಸಂಧ್ಯಾನಾಥಜಿ ಹಾಗೂ ಅವರ ಜೊತೆಗೆ 350ಕ್ಕೂ ಮಿಕ್ಕಿದ ಸಾಧು ಸಂತರು, ಸಿದ್ಧ ಪುರುಷರು, ಹಠ ಯೋಗಿಗಳು ನವನಾಥ ಝುಂಡಿಯಲ್ಲಿ ದಕ್ಷಿಣ ಮುಖವಾಗಿ ಶ್ರಾವಣ ನಾಗರ ಪಂಚಮಿಯಂದು ಪಾದಯಾತ್ರೆ ಬೆಳೆಸಿರುತ್ತಾರೆ. ಈ ಝುಂಡಿಯು 7 ತಿಂಗಳ ಕಾಲ್ನಡಿಗೆಯಲ್ಲಿ 1700 ಕಿಲೋಮೀಟರ್ಗಳು ಸಂಚರಿಸುತ್ತಾ ಕದಳಿ ಮಠದ ರಾಜ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಬಂದು ತಂಗಿರುತ್ತಾರೆ. ರಾಜ ಪಟ್ಟಾಭಿಷೇಕ
ಫೆಬ್ರವರಿ 18, 2004 ಮಹಾಶಿವರಾತ್ರಿಯಂದು ಪಟ್ಟಾಭಿಷೇಕ ಜರುಗುವುದು. ಈ ಸುಂದರಮಯ ಮಂಟಪದಲ್ಲಿ ತೆಂಗಿನಕಾಯಿ, ಅಡಿಕೆಯ ಗೊಂಚಲಗಳ ಸಾಲುಗಳು, ಹೂವುಗಳಿಂದ ಅಲಂಕೃತವಾದ ಮಂಟಪ. ಈ ಮಂಟಪ ಮಧ್ಯದಲ್ಲಿರುವ ಪೀಠಗಳು ರಾಜರ ಪಟ್ಟಾಭಿಷೇಕದ ಪೀಠ, ರಾಜಗುರು ಪಟ್ಟಾಭಿಷೇಕದ ಪೀಠ. ಸುಂದರಮಯವಾಗಿ ನೋಡುವವರ ಮನ ಆನಂದೋಲ್ಲಾಸಗೊಳಿಸುವ ನಯನ ಮನೋಹರ ಮಂಟಪ, ಪಟ್ಟಾಭಿಷೇಕದ ಪೀಠ. ಸಹಸ್ರ ಜನ ಪಟ್ಟಾಭಿಷೇಕ ನೋಡಲು ಕಾತರಿಸಿ ಕುಳಿತಿರುವ ಜನ. ಈ ಮಠದಲ್ಲಿ ಸಮಾಧಿ, ಇದು ರಾಜರ ಪಟ್ಟಾಭಿಷೇಕದ ಪೀಠದ ಕದ್ರಿ ಮಠ ಪೀಠ. ವಿಟ್ಲ ಮಠದ ಗುರುಪೀಠ ಶುದ್ಧ ಜ್ವಾಲಾನಾಥ ಮಹಾರಾಜರು. ಜೀವಂತ ಸಮಾಧಿಯಾಗಿರುವ ಮಹಾಯೋಗಿಯ ಸುಂದರ ಮೂರ್ತಿ, ಝಟಾಧಾರಿ ಹಠಯೋಗಿಯು, ಜೀವಂತ ಸಮಾಧಿ ಹೊಂದಿರುವಂತಹ ಮಹಾ ತಪಸ್ವಿ ಯೋಗಿಯು, ಶಿವಗೋರಕ್ಷನಾಥರು. ಗುರುವಿನ ಬರುವಿಗಾಗಿ ಕಾದು ನಿಂತು 12 ವರ್ಷ ತಪಸ್ಸು ಆಚರಿಸುತ್ತಿರುವ ಗೋರಕ್ಷನಾಥರು. ಸುಂದರಮಯ ಗೋರಕ್ಷನಾಥರ ಮೂರ್ತಿ. ಗೋರಕ್ಷನಾಥರ ಗುರು ಮತ್ಸ್ಯೇಂದ್ರನಾಥರ ಸುಂದರಮಯ ಮೂರ್ತಿ. ದರ್ಶನದಿಂದ ನಾವೆಲ್ಲರೂ ಪಾವನ. ಮಾಯಾ ಮತ್ಸ್ಯೇಂದ್ರ ಹೀಗೆ ಹಲವಾರು ಮಹಾ ಯೋಗಿ ತಪಸ್ವಿಗಳ ಸಮಾಧಿ ಮಂದಿರಗಳು, ತಪಸ್ಸನ್ನಾಚರಿಸಿದ ಸ್ಥಳಗಳು, ಗುಡಿಗಳು, ಗುಹೆಗಳು. ಚೌರಂಗೀನಾಥ ಮಹಾರಾಜರ ಮಂದಿರ. ಇವರು ಕೈಕಾಲುಗಳನ್ನು ಕತ್ತರಿಸಿ ಶ್ರೀ ಗೋರಕ್ಷನಾಥರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಬಂದು ತಮ್ಮ ಶಿಷ್ಯನನ್ನಾಗಿ ಅಂಗೀಕರಿಸಿದ ಮಹಾ ತಪಸ್ವಿ ಚೌರಂಗೀನಾಥರು. ಸುಂದರಮಯ ಗೋರಕ್ಷ ಶಿವರೂಪಿ ಗೋರಕ್ಷನಾಥರು. ಸಿದ್ಧ ಹಂಡಿ ಬಡಗನಾಥ ಮಠದಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಪಾದಯಾತ್ರೆಯ ಯೋಗಿಗಳ ಜೊತೆಯಲ್ಲಿಯೇ ಬಂದು ಕದಳಿಯ ಮಠವನ್ನು ತಲುಪಿರುವ ಕಾಲಭೈರವನ ವಾಹನ. ಪರಶುರಾಮನು ತನ್ನ ಶಾಪ ವಿಮೋಚನೆಯಾಯಿತೆಂದು ಹರ್ಷದಿಂದ ಗೋರಕ್ಷನಾಥರ ಧ್ಯಾನದಲ್ಲಿ ನಿರತನಾಗಿರುವನು.
धर्म का डमरू बजाए गुरु गोरखनाथ जी आए। हरि ओम नमः शिवाय गुरु गोरखनाथ जी आए। हरि ओम नमः शिवाय हरि ओम नमः ಪಟ್ಟಾಭಿಷೇಕ ಮಹೋತ್ಸವ ನೋಡಲು ದೇಶ ವಿದೇಶದಿಂದ ರಾಜಸ್ಥಾನ್, ಅಲಹಾಬಾದ್, ಹಿಮಾಚಲ್ ಪ್ರದೇಶ್, ನಾನಾ ಭಾಗದಿಂದ ಬಂದಿರುವಂತಹ ಭಕ್ತ ಸಮೂಹ. ಮಾರುತಿಯು ಮಚ್ಛೇಂದ್ರನಾಥರು ದಕ್ಷಿಣ ಸಂಚಾರಕ್ಕಾಗಿ ಬಂದಾಗ ಶ್ರೀಮಲಯಾಳ ಪ್ರವೇಶಿಸಲು ಮಾರುತಿಯು ತನ್ನ ಪ್ರತ್ಯಕ್ಷ ದರ್ಶನ ನೀಡಿ ಮಲಯಾಳದ ದೇಶಿಯಾದಂತಹ ಕಿಲೋತ್ತಮೆ ರಾಣಿಯೊಂದಿಗೆ ರಾಜಭೋಗವನ್ನು, ಸಂಸಾರ ಭೋಗವನ್ನು ಅನುಭವಿಸಲು ಆದೇಶಿಸಿದರು. हरि ओम नमः शिवाय हरि ओम नमः शिवाय। ಸ್ವಚ್ಛ ಹಸುರಿನ ಮಧ್ಯ ವಿರಾಜಿಸುತ್ತಿರುವ ಸುಂದರ ಗೋಪುರವುಳ್ಳ ಶ್ರೀ ಮಂಜುನಾಥ ದೇವಾಲಯ. ಪಂಚಲೋಹದ ನಿರ್ಮಿತವಾದಂತಹ ಅತೀ ಪ್ರಾಚೀನ ದೀಪಸ್ತಂಭ. ಮಂಜುನಾಥ ದೇವಸ್ಥಾನದ ಹೊರ ಆವರಣದ ನೋಟ. जन्म मरण की ये बैतरणी गोगा जी ही मोक्ष दिलाए। ಇವೇ ನವನಾಥ ಕುಂಡಗಳು. ಪರಶುರಾಮನು ಈ 9 ಕುಂಡಗಳಲ್ಲಿ ಸ್ನಾನ ಮಾಡಿ ತನ್ನ ಪಾಪವನ್ನು ನಿವಾರಣೆ ಮಾಡಿಕೊಂಡಂತಹ ಪುಣ್ಯಮಯ ಕುಂಡ, ಮಹಾತೀರ್ಥ ಕುಂಡ. ಅತಿ ಪ್ರಾಚೀನವಾದಂತಹ ಅಶ್ವತ್ಥ ಮರ. ಈ ನವನಾಥ ಕುಂಡದ ತೀರ್ಥದಲ್ಲಿ ಮಿಂದ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಿಕೊಳ್ಳುವ ಮಹಾ ಪುಣ್ಯಮಯ ತೀರ್ಥ ಕುಂಡ ಇವೇ ನವನಾಥ ಕುಂಡ. ना कुछ तेरा ना कुछ मेरा दो दिन का ये रैन बसेरा ना कुछ ಸಹಸ್ರ ವರ್ಷಗಳಿಂದಲೂ ಇತಿಹಾಸ ಹೊಂದಿರುವ रैन बसेरा नमः शिवाय. ಅತಿ ಪ್ರಾಚೀನ ಕಾಲದಿಂದಲೂ ಪ್ರತಿಷ್ಠಾಪಿಸಲ್ಪಟ್ಟ ನಾಗನಾಥ ನಂದೀಶ್ವರ. मैं ही तुझ में तू ही मुझ में ब्रह्म और ब्रह्मांड है मुझ में. ಮಚ್ಛೇಂದ್ರನಾಥರು ಲಿಂಗ ಪೂಜೆಗಾಗಿ ಗೋರಕ್ಷನಾಥರಿಗೆ ಕಾಶಿಯಿಂದ ಲಿಂಗವನ್ನು ತರಲು ಹೇಳಲು ಗೋರಕ್ಷನಾಥರು ಕಾಶಿಗೆ ಹೋಗುತ್ತಾರೆ. ಕಾಶಿಯಿಂದ ಬರುವುದು ತಡವಾದ್ದರಿಂದ ನೀರನ್ನೇ ಮಂಜುಗಡ್ಡೆಯನ್ನಾಗಿ ಲಿಂಗದ ರೂಪದೊಳಗೆ ಆ ಮಂಜುನಾಥನನ್ನಾಗಿ ಪೂಜಿಸಿ, ಅದೇ ಲಿಂಗವನ್ನು ಪೂಜಿಸಿ ಪರಶುರಾಮನು ಸಹ ಆ ಮಂಜುನಾಥ ಲಿಂಗವನ್ನು ಪೂಜಿಸಿದರು. ಗೋರಕ್ಷನಾಥರು ತಂದಂಥ ಲಿಂಗವನ್ನು ಅಣ್ಣಪ್ಪ ಸ್ವಾಮಿಯು ಧರ್ಮಸ್ಥಳಕ್ಕೆ ಒಯ್ದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಇಂದಿನವರೆಗೂ ಪೂಜೆಗೊಳ್ಳುತ್ತಿರುವ ಮಂಜುನಾಥ ಮೂಲ ಕದರಿಯ ಮಂಜುನಾಥ. नमः शिवाय गुरु गोरखनाथ
जी आए। हरि ओम नमः शिवाय, हरि ओम नमः शिवाय, हरि ओम नमः शिवाय, हरि ओम नमः शिवाय। ಮತ್ಸ್ಯೇಂದ್ರನಾಥರು ओम नमः शिवाय, हरि ओम ಈ ಮಲಯಾಳ ದೇಶದಲ್ಲಿ ರಾಜ್ಯವಾಳಿದ हरि ओम ಪ್ರತೀಕವಾಗಿ शिवाय। ರಾಜ ಪಟ್ಟಾಭಿಷೇಕ ನೆರವೇರುತ್ತದೆ. ಮತ್ಸ್ಯೇಂದ್ರನಾಥರು ಸಂಸಾರದಲ್ಲಿ ಲೋಲುಪ್ತರಾಗಿರುವ ಕಾರಣದಿಂದ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಗೋರಕ್ಷನಾಥರ ವಿಟ್ಲ ಯೋಗೀಶ್ವರ ಮಠಕ್ಕೆ ರಾಜಗುರು ಪಟ್ಟಾಭಿಷೇಕ ನೆರವೇರುತ್ತದೆ. ಸುಂದರ ದೀಪಾಲಂಕಾರದಲ್ಲಿ आयो आयो रे गुरुजी गोरखनाथ, ರಮ್ಯ ಮನೋಹರವಾಗಿರುವ ನೋಟ, ವಿದ್ಯುತ್ ದೀಪಗಳ आयो रे ಬೆಳಕಿನ गोरखनाथ, ಕಣ್ಣೋಟ. गुरुजी गोरखनाथ। सखी रे मंगल गारे, सखी रे मंगल गारे। आयो ನಯನ ಮನೋಹರ ಚಿತ್ತಾಕರ್ಷಕ ದೀಪಾಲಂಕಾರ. रे आयो आयो रे गुरुजी गोरखनाथ, गुरुजी गोरखनाथ। नवनाथ झुंडी के महंत जर्नल आपके इस पश्चिमी क्षेत्र के, आपके शहर के मेयर श्री दिवाकर जी, पूर्व IAS अधिकारी नासिक से नाथ पंथ के योगी समाज के अध्यक्ष तथा धर्म प्रेमी बंधुओं, वैसे तो महाशिवरात्रि का दिवस है और ये दिवस भगवान शिव की आराधना में पूरा भारतवर्ष आज डूबा हुआ है। उत्सुकता से देखा भी और उसमें बहुत धैर्य से और आप लोगों ने भक्ति भाव से उसमें हिस्सा लिया। बहुत धैर्य से और आप लोगों ने भक्ति भाव से उसमें हिस्सा लिया। सब संतों का, महात्माओं का आशीर्वाद लिया। मैं इस अवसर पर कह रहा हूं, मैं आशा ही नहीं बल्कि मुझे आदरणीय महंत चांदनाथ जी महाराज आज इस अभिनंदन के समारोह के मुख्य आकर्षक व नवनाथ झुंडी के भी मुख्य आकर्षक और 7 महीनों से इस झुंडी यात्रा के भी मुख्य आकर्षक आदरणीय राजा संध्यानाथ जी महाराज व्यक्तित्व, माननीय पूर्व मुख्यमंत्री महोदय, महासेवकों में सेवक, नम्रतापूर्वक सेवा करने वाले इंस्पेक्टर जनरल ऑफ पुलिस इस क्षेत्र के, पुलिस में रहते हुए एक संत, निवर्तमान आज के सब संत स्वभाव, निष्कपट, वाकई एक योगी का स्वभाव जैसा होता है और वैसे इस पंथ की परंपरा के अनुकूल, क्योंकि इस पंथ की परंपरा में तीसरी पीढ़ी के, आज से तीसरी पीढ़ी में इसी पंथ के राजा सुंदरनाथ जी, लेकिन इस पुण्य नगरी से वो पूर्ण सिद्धि की प्राप्ति करके
योग साधना की चरम सीमा पर पहुंचकर यहां तक पहुंचकर के एक तत्व में विलीन होकर के गमन करने का उनके अंदर जो योग साधना में परिपूर्णता उनके अंदर आई, वायु मार्ग से वो गमन कर गुफा में रखकर परकाया प्रवेश करके यहां इस राजगद्दी पर यहां विराजमान हुए थे। उस काल को 2036 वर्ष हो गए हैं। मैं इसलिए कह रहा हूं क्योंकि उसी काल में गोपीचंद जी राजा हुए हैं जिन्होंने अपने राज्य से संन्यास लेकर के नाथ संप्रदाय में दीक्षा ली थी और दीक्षा के अवसर पर ही गुरु यहां पर ये अभिनंदन हो रहा है। इस 2036वें वर्ष की वर्षगांठ का भी आपको बहुत बहुत शुभकामना देता हूं। ये परंपरा 2036 से बढ़ते हुए 9,01,08 की। इसके साथ साथ मैं कुछ धन्यवाद देना चाहूंगा। नवनाथ झुंड की सेवा में मैं महंत का दायित्व निर्वाह कर रहा था। झुंड की सेवा में जिन लोगों ने व्यवस्था की है, सबसे पहले जिन्होंने प्रकार से इन कार्यक्रमों में उपस्थित हो रहे हैं और पूरे कर्नाटक, महाराष्ट्र और विशेष करके राजस्थान से इतने दूर से आए हैं और नवनाथ झुंडी की यात्रा से बहुत से लोग जहां मुकाम रहते हैं वहां से यहां दर्शन करने के लिए आए हैं। पहली बार उनकी अधिक उपस्थिति है, इसलिए उनका भी मैं अभिनंदन करना चाहूंगा और धन्यवाद देना चाहूंगा। नवनाथ झुंडी की तरफ से सभी को आज शांति ही शांति ही शांति। ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರಿಂದ ಜಾಗನಾಥ ಮಹಾರಾಜರಿಗೆ ಶಾಲು ಹೊದಿಸಿ ಫಲಪುಷ್ಪವನ್ನು ಅರ್ಪಿಸಿದರು. ಪ್ರಮುಖರಿಂದ ಮಾಜಿ ರಾಜರಾದಂತಹ ಮೋಹನ್ನಾಥ್ ಕೃಪಲಾನಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಕರ್ನಾಟಕ ಜೋಗಿ ಸಂಘದ ಅಧ್ಯಕ್ಷರು ಆದ ವೈಡಿ ಮಧುರ್ಕರ್ ಅವರು ಸಂಧ್ಯಾನಾಥ ಮಹಾರಾಜರಿಗೆ ಶಾಲು ಹೊದಿಸಿ ಫಲಪುಷ್ಪವನ್ನು ಅರ್ಪಿಸಿದರು. ಇವರೇ ನೂತನ ರಾಜರು. ಸಂಧ್ಯಾನಾಥ ಮಹಾರಾಜರಿಗೆ ಮಧುರ್ಕರ್ ಅವರು ಮತ್ತು ಮಂಗಳೂರ ನಾಗರಿಕರು ಫಲಪುಷ್ಪವನ್ನು ಅರ್ಪಿಸುತ್ತಿರುವರು. ಇದು ಪರಶುರಾಮನ ಜೂಲ ಅಂದರೆ ತೂಗು ಮಂಚ. ಕೃತಾಯುಗದಿಂದ ಪರಶುರಾಮನು ಈ ಮಂಚದ ಮೇಲೆ ಕೂತು ಜೋಕಾಲಿಯನ್ನಾಡಿದ್ದ ಪ್ರತೀಕ. ಇಂದಿಗೂ ರಾಜರು ಈ ಮಂಚದ ಮೇಲೆ ಕೂತು ತೂಗುತ್ತಾರೆ. ಈ ಮಂಚದ ಮೇಲೆ ಚಂದ್ರನ ಪ್ರತಿಬಿಂಬ, ಖಡ್ಗ, ನಂದಾದೀಪ, ಈ ಮಂಚದ ಮೇಲೆ ವಿರಾಜಮಾನವಾಗಿರುವವು. ಪಾತ್ರ ದೇವತೆಯ ಸುಂದರ ನೋಟ, ಕಾಲಭೈರವನ ದರ್ಶನದ ನೋಟ, ಸುಂದರ ಮೂರ್ತಿಯ ದರ್ಶನ. ಪರಶುರಾಮ ಯಜ್ಞಕುಂಡ. ಪರಶುರಾಮನು ನಿರಂತರ ತಪಸ್ಸನ್ನಗೈದು ಅಂದು ಹೊತ್ತಿಸಿದ ಯಜ್ಞಕುಂಡ ಇಂದಿಗೂ ಉರಿಯುತ್ತಿರುತ್ತದೆ. 9 ಲಕ್ಷ ವರ್ಷಗಳ ಇತಿಹಾಸವಿದು. ಜ್ವಾಲಾ ಮಹಾಮಾಯಿಯ ದಿವ್ಯ ಸನ್ನಿಧಿ, ಸುಂದರ ಮೂರ್ತಿಯ ದರ್ಶನ, ಮಹಾಕಾಲಿಯ ಅಪರೂಪ ದರ್ಶನ, ಶ್ರೀದೇವಿಯ
ಸುಂದರ ಮೂರ್ತಿಯ ದರ್ಶನ. मन के दीप के ಶ್ರೀಮಚ್ಛೇಂದ್ರನಾಥರು ಪ್ರತಿದಿನ ಲಿಂಗ ಪೂಜೆಯನ್ನು ಮಾಡುತ್ತಿರುವ ಕಪಿಲೇಶ್ವರ ದೇವರು, ಈಶ್ವರ ದೇವರು. ಇದೇ ಈಶ್ವರ ದೇವರನ್ನು ಪರಶುರಾಮರು ಕೂಡ ಪೂಜೆಯನ್ನು ಮಾಡಿ ತಮ್ಮ ಪಾಪವನ್ನು ನಿವಾರಣೆಯನ್ನು ಮಾಡಿಕೊಂಡರು. ಗಣೇಶನ ಮೂರ್ತಿಯ ಸುಂದರ ಮೂರ್ತಿ. गोरखनाथ गुरुजी गोरखनाथ रे आयो आयो रे गुरुजी गोरखनाथ गुरुजी गोरखनाथ. ಅಖಿಲ ಭಾರತ ನಾಥ ಪಂಚರಾವಳ ಧರ್ಮ ಪ್ರಚಾರ ಸಮಿತಿಯವರು ನವನಾಥರ ಫೋಟೋ ಹಾಗೂ ಗೋರಕ್ಷನಾಥರ ಫೋಟೋ. ಶ್ರಾವಣ ಶುದ್ಧ ನಾಗ ಪಂಚಮಿಯಿಂದ ತ್ರಯಂಬಕೇಶ್ವರದಿಂದ ಆರಂಭಗೊಂಡು ದಿನಾಂಕ 18/2/2004 ಮಹಾಶಿವರಾತ್ರಿಯಂದು ಕದ್ರಿ ಯೋಗೇಶ್ವರ ಮಠದಲ್ಲಿ ಪಟ್ಟಾಭಿಷೇಕದೊಂದಿಗೆ ನವನಾಥ ಜುಂಡ್ ಮುಕ್ತಾಯಗೊಂಡಿತು. ಸರ್ವರಿಗೂ ಶ್ರೀ ಶಿವ ಗೋರಕ್ಷನಾಥ, ಶ್ರೀ ಕಾಲಭೈರವನಾಥ, ಶ್ರೀ ಮಂಜುನಾಥ ಸ್ವಾಮಿ ಸನ್ಮಂಗಲವನ್ನು ಉಂಟು ಮಾಡಲಿ. गोरक्षती नाम है तेरा